ಹಾಯ್ ಎವ್ರಿವಾನ್. ಬೇರೆ ಬೇರೆ ವೆರೈಟೀಸ್ ಎಲ್ಲ ಬಿರಿಯಾನಿ ತಿಂದಿರಾ? ವೈಟ್ ಬಿರಿಯಾನಿ ಒಂದು ಸತಿ ಟ್ರೈ ಮಾಡಿದ್ದೀರಾ? ತುಂಬಾ ಸಖತ್ತಾಗಿರುತ್ತೆ ಮತ್ತು ಈಸಿನೂ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸಿದ್ದೀನಿ. ಮತ್ತು ಪಲಾವ್ ಸ್ಪೈಸಸ್ನ ಸೇರಿಸಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಬಡೆಶೇಪ್ ಎಲ್ಲ ಸೇರಿಸಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಒಂದೇ ಒಂದು ಈರುಳ್ಳಿನ ಸೇರಿಸಿ ನೀಟಾಗಿ ಇಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕಿದ ನಂತರ ಇಲ್ಲಿ ಚಿಕನ್ನ ಒಂದು ಅರ್ಧ kg ತೊಗೊಂಡಿದ್ದೀನಿ. ಇಲ್ಲಿ ಚಿಕನ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಸ್ವಲ್ಪ ಸಣ್ಣ ಸಣ್ಣ ಪೀಸ್ನೇ ಹೊಡ್ಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಚಿಕನ್ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಮತ್ತು ನೀರೆಲ್ಲ ಅಬ್ಸರ್ವ್ ಆಗೋವರೆಗೂ ಕೂಡ ಸ್ವಲ್ಪ ಬೇಯೋಕ್ಕೆ ಇಟ್ಟು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಸಿಂಪಲ್ ಮಸಾಲೆ ಮಾಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದೇ ಒಂದು ಸ್ಪೂನಷ್ಟು ಮೆಣಸು, ಒಂದು ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಲವಂಗ, 1 ಇಂಚಷ್ಟು ಬೆಳ್ಳುಳ್ಳಿ, 1 ಗೆಡ್ಡೆಯಷ್ಟು, ಮತ್ತು ಇಲ್ಲಿ ಧನಿಯಾ ಕಾಳನ್ನ ಸೇರಿಸ್ಬೋದು. ನನ್ನ ಹತ್ರ ಧನಿಯಾ ಕಾಳು ಇರಲಿಲ್ಲ, ಧನಿಯಾ ಪುಡಿನೇ 2 ಸ್ಪೂನ್ ಸೇರಿಸಿದ್ದೀನಿ. ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಮತ್ತು ಬಡೆಶೇಪು ಮತ್ತು ಶುಂಠಿ, ಇಷ್ಟೇ ಮಸಾಲೆ. ಇನ್ಯಾವುದು ಮಸಾಲೆ ಬೇಡ. ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಇಲ್ಲಿ ರುಬ್ಬಿ ತಂದಿದ್ದೀವಿ. ಅಷ್ಟರಲ್ಲಿ ಕೂಡ ಚಿಕನ್ ಎಲ್ಲ ನೀಟಾಗಿ ಫ್ರೈ ಆಗಿತ್ತು. ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಎಣ್ಣೆ ಬಿಟ್ಟಿದೆ. ಈಗ ಇದನ್ನ ಈ ಪೇಸ್ಟ್ನ ರುಬ್ಬಿದಂತಹ ಪೇಸ್ಟ್ನ ಇದಕ್ಕೆ ಸೇರಿಸ್ಬೇಕು. ಸೇರಿಸಿದ ನಂತರ ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಮಸಾಲೆ ಬೇಡ, ಲೈಟಾಗಿ ಮಸಾಲೆ ಯೂಸ್ ಮಾಡಿಕೊಂಡು ಹಾಫ್ ಆನ್ ಅವರಲ್ಲಿ ರೆಡಿ ಆಗುವಂತಹ ಚಿಕನ್ ಬಿರಿಯಾನಿ ಇದು. ಮತ್ತು ಇಲ್ಲಿ 1 ಕಪ್ ಆಗೋಷ್ಟು ಈಗ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರನ್ನ ಆ್ಯಡ್ ಮಾಡಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಬೇಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಹಾಕಿ ಮತ್ತು ಇಲ್ಲಿ ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಸೇರಿಸಿದ ನಂತರ ಇಲ್ಲಿಗೆ ಮತ್ತು 1ಕ್ಕೆ 2 ರೀತಿ ಅಂತ ನಾನು ಇಲ್ಲಿ 2 ಕಪ್ ತೊಗೊಂಡಿದ್ದೀನಿ. 4 ಕಪ್ ಆಗೋಷ್ಟು ನೀರು ಹಾಕಬೇಕು. ಸ್ವಲ್ಪ ಚಿಕನ್ ಬೇಯಲಿ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೆ. ಈಗ ನೋಡಿ ಚಿಕನ್ ಬೆಂದಮೇಲೆ 2 ಹಸಿರು ಮೆಣಸಿನ್ಕಾಯಿನ ಆ ಥರ ಹಂಗೆ ಸೇರಿಸಿದ್ದೀನಿ. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೇರಿಸಿ ಈಗ ಇದಕ್ಕೆ ಅಕ್ಕಿನ 2 ಲೋಟ ತೊಗೊಂಡಿದ್ದೀನಿ. 2 ಲೋಟನ ಈಗ ತೊಳೆದು ಈ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಲೈಟಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಒಡೆದೋಗುತ್ತೆ. ಲೈಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅದಕ್ಕೆ 2 ಲೋಟಕ್ಕೆ 4 ಲೋಟ ನೀರಾಗುವಷ್ಟು ಇಲ್ಲಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ಹಾಲನ್ನ ಸೇರಿಸ್ತಾಯಿದ್ದೀನಿ. ತೆಂಗಿನ ಹಾಲು ಇಲ್ಲ ಅಂತಂದರೆ ಪರವಾಗಿಲ್ಲ, ತೆಂಗಿನ ಹಾಲು ಸೇರಿಸಿದ್ರೆ ತುಂಬ ರುಚಿಯಾಗುತ್ತೆ. ತೆಂಗಿನ ಹಾಲನ್ನ ಸೇರಿಸ್ತಾಯಿದ್ದೀನಿ. ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ರುಚಿ ನೋಡ್ಕೋಬೋದು. ನಿಮಗೆ ಖಾರ ಬೇಕಾದ್ರೆ ಖಾರ ಮತ್ತು ಉಪ್ಪು ಬೇಕಾದ್ರೆ ಉಪ್ಪನ್ನು ರುಚಿ ನೋಡಿಕೊಂಡು ಈಗ ಒಂದೇ ಒಂದು ವಿಸಲ್ನ ತೊಗೊಂಡ್ರೆ ಬಿಸಿ ಬಿಸಿಯಾದಂತಹ ವೈಟ್ ಬಿರಿಯಾನಿ ರೆಡಿ ಆಗಿತ್ತು. ಇದಂತೂ ತುಂಬಾ ಸೂಪರಾಗಿರುತ್ತೆ. ಲೈಟ್ ಮಸಾಲೆ ಹಾಕಿರ್ತೀವಿ ಮತ್ತು ಫ್ಲೇವರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಸಾಲೆ ಇಷ್ಟಪಟ್ಟಿರೋರಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಈ ವೈಟ್ ಬಿರಿಯಾನಿ. ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಅರೋಮಾ ಮಸಾಲೆ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಇದು ಬೇಗ ರೆಡಿಯಾಗಿಬಿಡುತ್ತೆ. ನೀವು ಒಂದು ಸತಿ ಖಂಡಿತ ಮಿಸ್ ಮಾಡ್ದೇ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗುತ್ತೆ ಕೂಡ. ಚಿಕನ್ ಗ್ರೇವಿ ಮಾಡಿದ್ದೆ, ಅದರ ಜೊತೆ ಮಾತ್ರ ಬೆಸ್ಟ್ ಕಾಂಬಿನೇಷನ್. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.